ಸೈತಾನನು ಹಣ ಅಂತೇಳಿ ಎಷ್ಟು ಜನ ನಂಬಲತ್ತೀವಿ? ಅಲ್ಲೆಲ್ಲ ಒಂದನೇ ಪೇತ್ರ 5ನೇ ಅಧ್ಯಾಯದಲ್ಲಿ ಕೂಡ ದೇವರ ವಾಕ್ಯ ಪ್ರಿಯರಾದ ದೇವರ ಮಕ್ಕಳೇ, ಸೈತಾನನು ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಯಾರನ್ನು ಪಾಪದಲ್ಲಿ ಹಾಕಲಿ, ಯಾರನ್ನು ಕುಡುಕದಲ್ಲಿ ಹಾಕಲಿ, ಯಾರ ಮನೆಯಲ್ಲಿ ಜಗಳ ಹಚ್ಚಲಿ, ಯಾರ ಕುಟುಂಬವನ್ನು ಒಡೆದಾಕ್ಲಿ, ಅವನೊಂದು ಪ್ಲಾನ್ಗಳು ಅವ್ರಿಗೆ. ಅಲ್ಲೆಲ್ಲ ಅವನೆಲ್ಲ ಇವತ್ತಿನ ನಿಮ್ಗೆ ಹೋಗತ್ತಿರಲ್ಲ ಕಣ್ಣಿಂದು. ಕೆಲವರು ಹೇಳ್ತಾರ, ಈಗ ನನ್ನೇ ಒಂದು ಸಾಕ್ಷಿ ನಿಮ್ಗೆ ಹೇಳ್ಕೊಂಡ ಮೇಲೆ ಜೀವನ ಹೆಂಗಿದ್ದನು ಬಹಳ ಕುಡುಕನಾಗಿರುವಂತ ಮನುಷ್ಯನಿದ್ದನು, ಇವಾಗ ಹೆಂಗಾದನು ಬದಲಾವಣೆ ಆದನು, ಅವ ದೇವರ ಒಂದು ಸೇವಕನಾಗಿ ಸೇವೆ ಮಾಡತನ. ಅದೇ ಒಂದು ಸೇವೆ ಮಾಡುವಂತವನು ಅನೇಕ ವಿಶ್ವಾಸಿಗಳು, ಅನೇಕ ಪಾಸ್ಟರ್ಗಳು ನಾನು ನೋಡಿದ ಇವತ್ತಿನ ಎಲ್ಲರ ಲೋಕದಲ್ಲಿ ಕಲ್ತವೆ, ಕುಡುಕತನ ಮಾಡತ್ತಾರ, ವ್ಯಭಿಚಾರದಲ್ಲಿ ಹೋಗ್ಯಾರ, ಪಾಪದಲ್ಲಿ ಹೋಗ್ಯಾರ, ಇವತ್ತಿನ ಶಾಪದಲ್ಲಿ ಹೋಗ್ಯಾರ, ಇವತ್ತಿನ ರೋಗದಲ್ಲಿ ಹೋಗ್ಯಾರ. ಸೇವೆ ಮಾಡುವಂತ ಸೇವಕರು, ದೇವರು ನಮ್ಮನ್ನು ಯುವಕರ ಕರೆದಿಲ್ಲ, ದೇವರು ನಮ್ಮನ್ನು ಕರೆದಿರುವಂತದ್ದು ಮುಂದೆ ಹೊಡ್ಲಕ್ಕ. ಕಷ್ಟಗಳು, ರೋಗಗಳು, ಸಮಸ್ಯೆಗಳು ಬಂದರೂ ನಾವು ಹಿಂದೆ ಜರಬಾರ್ದು. ವಿಶ್ವಾಸದಂತೆ, ನಿನ್ನ ನಂಬಿಕೆದಂತೆ ಅದ್ಭುತ ಕಾರ್ಯಗಳು ನಡೀತಾವ. ಅಲ್ಲೆಲ್ಲ ವಿಶ್ವಾಸ ನಂಬಿಕೆ ನಮ್ದು ದೇವರ ಮೇಲೆ ಆಧಾರವಾಗಬೇಕು, ಮನುಷ್ಯನ ಮೇಲಲ್ಲ, ನೆಂಟರ ಮೇಲಲ್ಲ, ಬಂದು ಬಳಗದವ್ರ ಮೇಲಲ್ಲ. ಇವತ್ತಿನ ಸಮಸ್ಯೆ ಬಂದಾಗ ಅಳಗೊಬ್ಬದವ್ರು ಸಮಸ್ಯೆಗಳು ಬಂದಾಗ ಯಾಕಂತ ಕೇಳ್ತಾರೆ, ಆ ನೆಂಟರ ಮೇಲೆ ಕೇಳ್ತಾರೆ, ಯಾಕ ಕೊಡಿ ರೊಕ್ಕ ಕೊಡು, ತೊಡೆ ಏನೋ ನಮ್ಗೆ ಸಾಲ ಆಯ್ತು ಅಂತೇಳಿ. ನಿನ್ನ ವಿಶ್ವಾಸ ನಿನ್ನ ಒಂದು ನೆಂಟರ ಮೇಲೆ ನಿನ್ನ ವಿಶ್ವಾಸ, ನಿನ್ನ ವಿಶ್ವಾಸ ನಂಬಿಕೆ ಯಾರ ಮೇಲದ? ನಿನ್ನ ಅಳಗ ಬಳಗದವ್ರ ಮೇಲದ. ಯಾವ ರೀತಿ ನೀನು ದೇವ್ರ ಕಾರ್ಯ ಹೊಂದಲಾಗ ಚಾನ್ಸ್ ಅದ? ನಿಜವಾಗಿ ದೇವ್ರ ಮೇಲೆ ಆಧಾರವಾಗಿದ್ದಂದ್ರ ದೇವರು ಸಹಾಯ ಮಾಡ್ತಾರೆ. ಹಾಲೆಲೂಯ. ನೀವು ಆಲೋಚನೆ ಮಾಡೋದಕ್ಕಿಂತ ಮತ್ತೇನು ಬರೆದ ಸುವಾರ್ತೆ 6ನೇದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದ, ನಿಮಗೆ ಏನೇನು ಬೇಕಾಗ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನನಗೆ ಗೊತ್ತದ. ಎಸ್, ಹಾಲೆಲೂಯ. ಇಲ್ಲಿ ಎಷ್ಟೋ ಜನ ಬಂದಿರಿ, ಯಾದಕ್ಕೋಸ್ಕರ ಬಂದಿರಿ ಅದು ದೇವ್ರಿಗೆ ಗೊತ್ತದ ಆಲ್ರೆಡಿ. ನಿನ್ನ ಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲ, ನಿನ್ನ ಅಕ್ಕಪಕ್ಕದಲ್ಲಿ ಯಾರು ಕುಂತಾರಲ್ಲ ಅವ್ರಿಗೆ ಗೊತ್ತಿಲ್ಲ ನಿನ್ನ ಸಮಸ್ಯೆ, ನೀವು ಅದಕ್ಕೋಸ್ಕರ ಬಂದಿರಿ ಅಂತೇಳಿ. ನಿನ್ನ ಹೃದಯವನ್ನು ನೋಡುವಂತ ದೇವರಾಗಿದ್ದಾನೆ. ಹಾಲೆಲೂಯ. ನೀವು ಅದಕ್ಕೋಸ್ಕರ ಬಂದಿದ್ದೆವು, ಯಾವುದಕ್ಕೋಸ್ಕರ ಬಂದಿದ್ದೆವು, ಯಾವೊಂದು ಸಮಸ್ಯೆಗೋಸ್ಕರ ಬಂದಿದ್ದೆವು, ಅದು ದೇವರನ್ನ ತರಬೇಕು. ಆ ದೇವರು ನಿನ್ನನ್ನು ಸೃಷ್ಟಿಸಿರುವಂತ ದೇವರು ಇವತ್ತಿನ ನಿನ್ನ ಯಾವುದೊಂದು ರೋಗದ ಗೊತ್ತಿನ ತೆಗಿಲಕರ, ಯಾವೊಂದು ಸಮಸ್ಯೆದಲ್ಲಿ ಇವತ್ತಿನ ಒಂದು ರೋಗ, ಒಂದು ಸಮಸ್ಯೆಗಳು ಇವತ್ತಿನ ಬಿಡುಗಡೆ ಆಗ್ಲಕ್ಕ 100% ನಾ ಭರವಸೆ ಕೊಡ್ತಾ. ಎಸ್, ಇವತ್ತಿಂದ ನೀವು ಅದ್ಭುತ ಕಾರ್ಯಗಳು ನೋಡ್ರಿ, ದೇವರು ಮಾಡುವಂತ ಅದ್ಭುತ ಕಾರ್ಯಗಳು ನೋಡಿ. ಅಲ್ಲಿಂದ ಅದ್ಭುತ ಕಾರ್ಯಗಳು ನೋಡಿ. ಪೌಲನ ಸುವಾರ್ತೆ ಸಾರುವಂತ ಸಮಯದಲ್ಲಿ, ಬೈಬಲ್ನಲ್ಲಿ ಪೌಲನ ಸುವಾರ್ತೆ ಸಾರುವಂತ ಸಮಯದಲ್ಲಿ, ದೇವರ ವಾಕ್ಯವನ್ನು ಹೇಳುವಂತ ಸಮಯದಲ್ಲಿ ಅನೇಕ ಜನರು ಏನ್ ಮಾಡಿದಾರಂದ್ರ ಅವರ ಮನಸ್ಸಿನಲ್ಲಿ ಆ ವಾಕ್ಯಗಳು ನಟ್ಟಂತಾಗಿದ್ದು. ದೇವರ ವಾಕ್ಯ ಇವತ್ತಿನ ಕೆಲವನ್ನ ಅನೇಕ ಮನೆಗಳಿಂದ ಪ್ರಾರ್ಥನೆ ತಗೊಳ್ಳುವಂತ ಸಮಯದಲ್ಲಿ ಕೆಲವರು ಹೇಳ್ತಾರ, ಬರೀ ನನ್ನ ಬಗೆದಾಗೆ ವಾಕ್ಯ ಹೇಳ್ತಾರಂತಾರ. ಹಾಲೆಲೂಯ. ಬರೀ ನನ್ನ ಬಗೆದಾಗೆ ವಾಕ್ಯ ಹೇಳ್ತಾರ. ದೇವರ ವಾಕ್ಯ ಎಲ್ಲರ ಸೇರಿ ಮಾತಾಡ್ತದ್ರಿ. ಯಾಕೆ ಮಾತಾಡ್ತದೆ ಗೊತ್ತದನ? ಈಗ ಯಾವುದೇ ಒಂದು ಡಿಸಿಡಿ ಅಂತಾರಲ್ಲ, ಡಿಸಿಡಿ ಅದೊಂದು ಕಬ್ಬಿಣ, ಒಂದು ಇಷ್ಟೇ ಒಂದು ಕಬ್ಬಿಣ ಇರ್ತದ, ಅದಕ್ಕೆ ಏನ್ ಮಾಡ್ತಾನ? ಅದಕ್ಕೆ ಕಾಯಿಸ್ತಾನ, ಹುಡಿತಾನ, ಏನೇನೋ ಮಾಡ್ತಾನ. ಅದು ಮಾಡಿದ್ಮೇಲೆ ಅಲ್ಲಿ ಮಾರ್ಲಕ್ ಇರ್ತಾನ, ಅಲ್ಲಿವರೆಗೆ ಅದಕ್ಕೆ ಬೆಲೆ ಇಲ್ಲ. ಹಾಲೆಲೂಯ. ಇಷ್ಟೇ ಒಂದು ಕಬ್ಬಿಣದ ಅದಕ್ಕೆ ವ್ಯಾಲಿ ಇಲ್ಲ. ಅದಕ್ಕೆ ಇಲ್ಲಿ ಬಿಡಿಸಿದ್ರೆ ಯಾರು ತಗೊಂಡ್ಬೋದು ಕಬ್ಬಿಣಿ. ಆದ್ರ ಯಾವಾಗ ನಾವು ತಗೊಂಡೋಗಿ ಅವ ಕಾಯಿಸಿ ಅದಕ್ಕೆ ಬುದ್ಧಿ ಅದಕ್ಕೆ ಯಾವುದೋ ಒಂದು ರೂಪ ಮಾಡ್ತಾನೋ ಅವಾಗ ಅದಕ್ಕೆ ವ್ಯಾಲಿ ಅದ. ಅವಾಗ ಅದು ಮಾಡ್ತಾನೋ ಅವಾಗಾದ್ರೆ ಅವನಿಗೆ ರೊಕ್ಕ ಸಿಗ್ತದೆ. ಅಲ್ಲಿ ಬಿಡಿಸಿರುವಂತ ಕಬ್ಬಿಣಿಗೆ ಬೆಲೆ ಇಲ್ಲ. ಅದಕ್ಕೆ ಯಾವಾಗ ಅದರ ಕೈಯಲ್ಲಿ ಹೋಯ್ತೋ ಅವಾಗ ಅದಕ್ಕೆ ರೂಪ ತಂದನೋ ಅವಾಗ ಅದಕ್ಕೆ ರೂಪ ತಂದಕ್ಕೆ ಸಮಯದಲ್ಲಿ ಅದಕ್ಕೊಂದು ಬೆಲೆ ಬಂತು. ಅಲ್ಲಿಂದಯ್ಯ ನೀರಾದ ದೇವರ ಮಕ್ಕಳೇ, ಇವತ್ತಿನ ದಿನಸರಿ ದೇವರ ವಾಕ್ಯ ಒಂದು ಕತ್ತಿ ತಪ್ಪಲೇನೆ ಅದ. ಅಲ್ಲಿಂದಯ್ಯ ದಾವಿದ ಪಾಪ ಮಾಡಿರುವಂತ ಸಮಯದಲ್ಲಿ ಒಬ್ಬ ದೇವರ ಸೇವಕನಾಗಿರುವಂತ ಬಂದಿರುವಂತ ಸಮಯದಲ್ಲಿ ದಾವಿದನೇ ನೀನು ಪಾಪ ಮಾಡಿದಿ. ಆ ಒಂದು ಸೇವಕ ಹೇಳುವಂತ ಸಮಯದಲ್ಲಿ ಅವ ಏನ್ ಮಾಡ್ತಾನ, ಆ ಒಂದು ಪಾಪ ನಾನೇ ಮಾಡಿದ ಅಂತ ಹೇಳಿ ಒಪ್ಕೋತೇನ್ರಿ.
ಗೊತ್ತಿನ ನಿನ್ನಲ್ಲಿ ಎಷ್ಟೋ ಒಂದು ಪಾಪಗಳು ನಾವು ಮಾಡಿದ್ರೆ ಏನ್ ಮಾಡುತ್ತಿದ್ದೆವು, ಮುಚ್ಚಿಕೊಳ್ಳುತ್ತಿದ್ದೆವು. ಅದಕ್ಕ ದೇವರ ಮುಂದೆ ನಾವು ಬಂದು ನಾವು ದೇವ್ರ ಮುಂದೆ ಬಿಚ್ಚಿರಲ್ಲ. ಅದು ನೀನು ಏನ್ ಮಾಡ್ತೀವಿ ಗೊತ್ತಿನ ನಿನ್ನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಅದು ಸ್ವಲ್ಪ ನಿನಗೆ ಏನಾಗುತ್ತದ, ಅದು ನಿನ್ನ ಸಂತೋಷ ಕೊಳ್ಳುತ್ತದ. ಸ್ವಲ್ಪ ಮಟ್ಟಿಗೆ ಮಾತ್ರ ನಿನ್ ಸಂತೋಷ ಕೊಳ್ಳುತ್ತದ. ಆದ್ರ ಸ್ವಲ್ಪ ದಿನ ಕಳೆದು ಅಂದ್ರ ಯಾವುದೋ ಒಂದು ರೋಗ ನಿನ್ನ ಮೇಲೆ ಬರ್ಲಕ್ಕ ಸಾಧ್ಯತೆ ಅದ. ಆದಷ್ಟು ಬೇಗನೆ ಯಾವುದೋ ಒಂದು ರೋಗ ಬರ್ಲಕ್ಕ ನಿನ್ನ ಮೇಲೆ ಸಾಧ್ಯತೆ ಅದ. ಅದಕ್ಕೋಸ್ಕರ ನೀನು ಏನ್ ಮಾಡ್ಬೇಕಂದ್ರ ಪ್ರಿಯರಾದ ದೇವರ ಮಕ್ಕಳೇ, ಪಶ್ಚಾತ್ತಾಪ ಪಡ್ಬೇಕು. ಬೇರೆ ನಾವೊಂದು ಪಾಪ ಮಾಡಿದ ನಮಗ್ ಕ್ಷಮಿಸು ಅಂತ ನಾವು ಯಾವಾಗಾದ್ರೂ ಬಾಯಿನ ಒಪ್ಕೋತೇವೋ ಅವಾಗ ದೇವರೊಂದು ಕರುಣೆ ಸಿಕ್ತಂತ ದೇವರ ವಾಕ್ಯ ಬರೆಯಲ್ಪಟ್ಟದು. ನಾವು ಒಪ್ಕೋಬೇಕು. ನಮ್ಮ ಕಣ್ಣಿಗಳಿಂದ ನಾವು ಎಷ್ಟೋ ಕೆಟ್ಟ ದೃಷ್ಟಿಗಳನ್ನು ನೋಡ್ತೇವೆ, ನಮ್ದೊಂದು ಕೈಗಳಿಂದ ಎಷ್ಟೋ ಕೆಟ್ಟ ಪಾಪಗಳನ್ನು ನಾವು ಮಾಡ್ತೇವೆ. ಅನೇಕ ಸ್ಥಳಗಳಲ್ಲಿ ನಾವು ಹೋಗುವಂತ ಸಮಯದಲ್ಲಿ ಹೋಗಲಾರುವಂತ ಒಂದು ಸ್ಥಳಗಳು ಕೂಡ ನಾವು ಹೋಗ್ತೇವೆ. ಕಾರಣ ಎಷ್ಟು ಸಂತೋಷ ಕೊಡುತ್ತದೆ. ಅದಕ್ಕೋಸ್ಕರ ಸಂತೋಷ ಹೋಗಿದೆ. ಆದ್ರೆ ಆ ಒಂದು ಸಂತೋಷ ಏನ್ ಮಾಡತ್ತಂದ್ರ ಆದಷ್ಟು ಬೇಗನೆ ನಿನ್ ಮೇಲೆ ಒಂದು ರೋಗ ತಗೊಂಡ ಜಾಗ್ರತ. ಅದು ತಿಳಿದಿರ್ಬೇಕು. ನಿಮ್ಗ ಯಾರು ನೋಡತ್ತಿಲ್ಲ ಅಂತ ಹೇಳಿ ಅನ್ಕೋಬಾರ್ದು. ಹಲ್ಲೆಲೂಯ. ನನಗೆ ಯಾರು ನೋಡತ್ತಿಲ್ಲ ಅಂತ ಹೇಳಿ ಅನ್ಕೋಬಾರ್ದು. ಯಾವಾಗ ಪರಲೋಕದಿಂದ 2 ಕಣ್ಣುಗಳು ನೀನು ನೋಡತ್ತಂತೇಳಿ ನೀನು ಜಾಗ್ರತೆಯಿಂದಿರ್ಬೇಕು. ಈ ಒಂದು ಆಲಯ, ಈ ಒಂದು ನಿಮ್ಮ ಶರೀರವು ದೇವರ ಒಂದು ಆಲಯವಾಗಿದ್ದಾರೆ. ಹಲ್ಲೆಲೂಯ. ಚಪ್ಪಡಿ ಮಾಡೋಣ ಎಲ್ಲರೂ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ಇಲ್ಲಿವರೆಗೆ ದೇವರ ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ನಾನು ಸಾಕ್ಷಿ ಹಂಚಿಕೊಂಡಿರುವಂತಹ ಸಮಯದಲ್ಲಿ ಇಲ್ಲಿವರೆಗೆ ಅದ್ಭುತ ರೀತಿಯಲ್ಲಿ ನನ್ನ ಸಾಕ್ಷಿಯನ್ನು ಕೇಳಿ ಅನೇಕ ಜನರಿಗೆ ನನ್ನ ಸಾಕ್ಷಿ ನಿಮ್ಗ ಧೈರ್ಯ ಪಡಿಸಿದ, ನನ್ನ ಸಾಕ್ಷಿ ನಿಮ್ಗೆ ಸಂತೋಷ ಪಡಿಸಿದ ಒಂದು ನನಗ ಅನಿಸ್ಲತ್ತದ. ದೇವರಿಗೆ ಮಹಿಮೆ ಮಾತ್ರ. ಹಲ್ಲೆಲೂಯ. ನನ್ನ ಸಾಕ್ಷಿನ ದೊಡ್ಡ ಮಾಡ್ಕೊಳ್ಳುತ್ತಿಲ್ಲ, ನನ್ನ ಹೆಸರನ್ನ ದೊಡ್ಡ ಮಾಡ್ಕೊಳ್ಳುತ್ತಿಲ್ಲ. ಅದು ದೇವರು ನನಗೆ ಯಾವ ರೀತಿಯಾಗಿ ಬದಲಾಯಿಸಿದ್ರು, ಯಾವ ರೀತಿಯಾಗಿ ನನ್ನ ಜೀವಿತವನ್ನು ಬದಲಾಯಿಸಿದ್ರು, ಆ ಒಂದು ಜೀವಿತ ಮಾತ್ರ ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಸರಿ, ದೇವರು ಒಂದು ಸಾಕ್ಷಿಯನ್ನು ದೇವರು ಆಶೀರ್ವಾದ ಮಾಡಿ. ನಾವೆಲ್ಲರೂ ಒಂದು ನಿಮಿಷ ನಿಂತ್ಕೊಳ್ಳೋಣ.